ಇನ್ನು ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ RSS ಸಜ್ಜಾಗ್ತಾ ಇದೆ. ಸೊ ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಇದೀಗ RSS ಸಜ್ಜಾಗ್ತಾ ಇರೋದು. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ನೋಡಿ. ಎಸ್, ಚಿತ್ತಾಪುರದಲ್ಲಿ ಒಂದು ಜಟಾಪಟಿಯ ನಂತರ ಇದೀಗ RSS ಪಥ ಸಂಚಲನಕ್ಕೆ ದಿನಾಂಕ ಹಾಗೆ ಸಮಯ, ಮೆರವಣಿಗೆ ಮಾರ್ಗ ಏನೇನಾಗಬೇಕು ಅನ್ನೋದನ್ನು ಇದೀಗ DC ಒಂದು ಸಪರೇಟಾಗಿ ಅರ್ಜಿ ಸಲ್ಲಿಸಬೇಕು ಅಂತ ಆದೇಶವನ್ನು ಕೊಟ್ಟಿರುವಂಥದ್ದು. ಸೊ ಇದೀಗ ಕಲಬುರಗಿ ಜಿಲ್ಲಾಧಿಕಾರಿಗಳಿಗೆ ಮುಖಂಡರು ಅರ್ಜಿ ಸಲ್ಲಿಸಿದ್ದಾರೆ. ಅದರ ಪ್ರಕಾರ ಹೊಸದಾಗಿ ಇದು 2ನೇ ಅರ್ಜಿ. ಆದೇಶ ಬಂದ ನಂತರ 2ನೇ ಅರ್ಜಿ. ಹೈಕೋರ್ಟ್ ಆದೇಶದ ಹಾಗೆ DC ಅನುಮತಿಯನ್ನು ಕೋರಿ ಜಿಲ್ಲಾಧಿಕಾರಿಗೆ ಅರ್ಜಿ ಸಲ್ಲಿಸಿದ್ದಾರೆ ಮುಖಂಡರು. ನಿನ್ನೆ PA ಅನುಮತಿಯನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಇದೀಗ ಹೈಕೋರ್ಟ್ನ ಆದೇಶದ ಹಾಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇವತ್ತು ನೇರವಾಗಿ DC ಕಚೇರಿಗೆ ತೆರಳಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ RSS ಮುಖಂಡರು. ಪಥಸಂಚಲನ ನಡೆಸುವಂತಹ ದಿನಾಂಕ ಯಾಕೆಂದರೆ ನವೆಂಬರ್ 2ನೇ ತಾರೀಕು ಅನುಮತಿಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಪಥಸಂಚಲನ ನಡೆಸುವಂತಹ ದಿನಾಂಕ, ಸಮಯ ಎಷ್ಟರಿಂದ ಎಷ್ಟರ ಸಮಯದವರೆಗೆ ಮತ್ತು ಮಾರ್ಗಗಳು ಯಾವ್ದ್ಯಾವುದು, ಚಿತ್ತಾಪುರದಲ್ಲಿ ಯಾವ್ಯಾವ ಮಾರ್ಗದಲ್ಲಿ ಪಥಸಂಚಲನ ನಡೆಯುತ್ತೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ವಿವರ ಮಾಹಿತಿ ಎಲ್ಲವನ್ನು ಕೂಡ DC ಅರ್ಜಿ ಮುಖೇನ ಸಲ್ಲಿಸಿದ್ದಾರೆ. ಎಷ್ಟು ಜನ ಸೇರ್ತಾರೆ RSSನ ಆ ಒಂದು ಪಥಸಂಚಲನದಲ್ಲಿ, ಗಣವೇಷಧಾರಿಗಳಾಗಿ ದಂಡ ಸಹಿತ ಎಷ್ಟು ಜನ ಭಾಗವಹಿಸ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಅರ್ಜಿಯಲ್ಲಿ ನಮೂದಿಸಲಾಗಿದೆ. ಎಲ್ಲವನ್ನು ಮಾಹಿತಿಯನ್ನು ನೀಡಲಾಗಿದೆ. ಕಲಬುರಗಿ ಜಿಲ್ಲಾಧಿಕಾರಿಗೆ ಮುಖಂಡರು ಇದೀಗ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸೊ 24ನೇ ತಾರೀಕು ಕೂಡ ಮತ್ತೊಂದು ಹಿಯರಿಂಗ್ ಇದೆ. ಸೊ ಅದರ ನಂತರವೂ ಕೂಡ ಅದಕ್ಕೆ ಎಲ್ಲವೂ ಸಜ್ಜಾಗಬೇಕಾಗಿದೆ. ಸೊ ಹಾಗಾಗಿ ಅರ್ಜಿದಾರರ ಮನವಿಯನ್ನು ಪರಿಗಣಿಸಬೇಕು ಅಂತ ಸರ್ಕಾರಕ್ಕೆ ಈಗಾಗಲೇ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಬಹಳ ಜಟಾಪಟಿಯ ನಂತರ ಕಲಬುರಗಿ ಜಿಲ್ಲಾಧಿಕಾರಿಗೆ ಇದೀಗ RSS ಮುಖಂಡರು, ಯಾಕೆಂದರೆ ಪ್ರತಿ ತಾಲೂಕುಗಳಲ್ಲಿಯೂ ಕೂಡ ಗಣವೇಷಧಾರಿಗಳ ಈ ಒಂದು RSSನ ಶತಮಾನೋತ್ಸವದ ಸಂಭ್ರಮದ ಮೆರವಣಿಗೆಗಳು ನಡೀತಾ ಇದ್ದಾವೆ. ಸೊ ಹಾಗಾಗಿ ಈ ಒಂದು ಹೈಕೋರ್ಟ್ ಫೈಟ್ನಲ್ಲಿ ಗೆದ್ದಂತಹ RSS ಇದೀಗ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ. ಇನ್ನು ಅಕ್ಟೋಬರ್ 24ನೇ ತಾರೀಕು ಮಧ್ಯಾಹ್ನ 2ವರೆಗೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದ್ದಾರೆ. ಸೊ ಇದೆಲ್ಲವೂ ಕೂಡ ಪಥಸಂಚಲನದ ವಿಚಾರಕ್ಕೆ ಅವಕಾಶ ನೀಡದ ಹಿನ್ನೆಲೆ RSS ಚಟುವಟಿಕೆಗೆ ಏನು ಬ್ರೇಕ್ ಹಾಕೋದಕ್ಕೆ ನಿರ್ಧಾರ ಮಾಡಲಾಗಿತ್ತು. ಇದೀಗ ಸರ್ಕಾರದ ವಿರುದ್ಧ ಬಂದಿರುವಂಥ ಆದೇಶ ಜೊತೆಗೆ ಸರ್ಕಾರ ಅನುಮತಿ ಕೊಡಬೇಕು ಅಂತಂದರೆ ಇದೀಗ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಮಾಹಿತಿಗಳನ್ನು ನೀಡಬೇಕಾಗುತ್ತೆ.